ಅವನು ಮಸೀದಿಯೊಂದರ ಮೌಲಾನ ಮಗ. ಏರಿಯಾದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ. ಕಳೆದ ಶುಕ್ರವಾರ ಆತ ಪೋಷಕರ ಕೈಗೂ ಸಿಗದೆ ಕಾಣೆಯಾಗಿದ್ದ. ಆದರೆ ಕಾಣೆಯಾದವನು ಸಿಕ್ಕಿದ್ದು ಮಾತ್ರ ತಮಿಳುನಾಡಿನಲ್ಲಿ. ಆತ ಅಲ್ಲಿಗೆ ಹೋಗಿದ್ಯಾಕೆ, ಆತನನ್ನ ಕರ್ಕೊಂಡು ಹೋದವ್ರು ಯಾರು ಅನ್ನೋದು ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಏನದು ಸ್ಟೋರಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮಂಗಳಮುಖಿಯರಿಂದ ಯುವಕನ ಕಿಡ್ನಾಪ್, ಯುವಕನ ಲಿಂಗ ಪರಿವರ್ತನೆಗೆ ಯತ್ನ, ಮೌಲಾನ ಮಗನನ್ನೇ ಟಾರ್ಗೆಟ್ ಮಾಡಿದ್ರ ಟ್ರಾನ್ಸ್ಜೆಂಡರ್ಸ್. ಎಸ್, ಮಂಗಳಮುಖಿಯರು ನಗರದಲ್ಲಿ ಆಗಾಗ ಹಾವಳಿ ಇಡ್ತಿರ್ತಾರೆ. ಭಿಕ್ಷಾಟನೆ ಮಾಡೋ ನೆಪದಲ್ಲಿ ಅಸಭ್ಯವಾಗಿ ವರ್ತಿಸಿ ಗಲಾಟೆ ಮಾಡಿ ಬಹಳ ನ್ಯೂಸೆನ್ಸ್ ಮಾಡ್ತಿರ್ತಾರೆ. ಆದ್ರೀಗ ಮಸೀದಿಯೊಂದರ ಮೌಲಾನ ಮಗನನ್ನೇ ಅಪಹರಿಸಿ ಬಲವಂತವಾಗಿ ಮಂಗಳಮುಖಿಯನ್ನಾಗಿ ಪರಿವರ್ತಿಸಲು ಯತ್ನಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ನಗರದ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಶುಕ್ರವಾರ 25 ವರ್ಷದ ಯುವಕನನ್ನ ಕೆಲ ಮಂಗಳಮುಖಿಯರು ಕಿಡ್ನಾಪ್ ಮಾಡಿ ಲಿಂಗ ಪರಿವರ್ತನೆಗೆ ಪ್ರಯತ್ನಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ಯುವಕನ ಕುಟುಂಬಸ್ಥರು ಡಿಜೆಹಳ್ಳಿ ಠಾಣೆಗೆ ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ಡಿಜೆಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಿದ್ರು. ಬೆಂಗಳೂರಿನಿಂದ ಯುವಕನನ್ನ ಅಪಹರಿಸಿದ್ದ ಮಂಗಳಮುಖಿಯರ ತಂಡ ತಮಿಳುನಾಡಿನ ಮದುರೈಗೆ ಕರೆದು ಕೊಂಡು ಹೋಗಿತ್ತು. ಅಲ್ಲಿ ಆಪರೇಷನ್ ಮಾಡಿಸಿ ಯುವಕನನ್ನ ಮಂಗಳಮುಖಿಯನ್ನಾಗಿ ಪರಿವರ್ತಿಸಲು ಯತ್ನಿಸಲಾಗಿತ್ತು ಎನ್ನಲಾಗಿದೆ. ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು ಯುವಕನನ್ನ ಮದುರೈನಲ್ಲಿ ರಕ್ಷಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ಮುಂದುವರೆದಿದೆ. ಆ ಯುವಕನಿಗೆ ನಿಜಕ್ಕೂ ಆಪರೇಷನ್ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನ ಖಚಿತಪಡಿಸಿಕೊಳ್ಳಲು ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಿದೆ. ಮತ್ತೊಂದು ಕಡೆ ಕೃತ್ಯವೆಸಗಿರೋ ಮಂಗಳಮುಖಿಯರಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಇತ್ತ ಲಿಂಗ ಪರಿವರ್ತನೆಗೆ ಯತ್ನಿಸಿ ತಮ್ಮ ಮಗನನ್ನ ತಮ್ಮಿಂದ ದೂರ ಮಾಡಲು ಯತ್ನಿಸಿದ ಮಂಗಳಮುಖಿಯರ ವಿರುದ್ಧ ಯುವಕನ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಇನ್ನು ಮುಂದೆಯಾದ್ರೂ ಯಾರಾದ್ರೂ ಮಂಗಳಮುಖಿಯರು ಮಕ್ಕಳ ಬಳಿ ತುಂಬಾ ಕ್ಲೋಸ್ ಆಗಿದ್ರೆ ಪೋಷಕರು ಒಂದು ಕಣ್ಣಿಡೋದು ತುಂಬಾ ಇಂಪಾರ್ಟೆಂಟ್ ಕಣ್ರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.